ಪಬ್ಲಿಷ್ ಟಿವಿ ನ್ಯೂಸ್, ಸತ್ಯದ ಧ್ವನಿ, ಸಮಾಜದ ಬದಲಾವಣೆಗಾಗಿ ನಿಮ್ಮೊಂದಿಗೆ ಪ್ರತಿಕ್ಷಣ. ನಮಸ್ಕಾರ. ನಿನ್ನೆ ದಿನಾಂಕ 8 ಆಗಸ್ಟ್ 2026 ರಂದು ಒಬ್ಬರು ಆರೋಪಿ ಮೊಹಮ್ಮದ್ ಸಾಹಿಲ್ 24 ಇಯರ್ಸ್ ರೆಸಿಡೆಂಟ್ ಆಫ್ ರಾಯಚೂರು ಇವರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ಒಂದು ಗೊತ್ತಾಗುತ್ತೆ ಇವರು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ಒಬ್ಬರು ರಾಣಾ ಭಾಯ್ ಅಂತ ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಈ ಮೊಹಮ್ಮದ್ ಸಾಹಿಲ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಾಹಿಲ್ ಭಾಯ್ ಅಂತ ಇದೆ. ಇವರು ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿರುತ್ತಾರೆ ರಾಣಾ ಭಾಯ್ ಅವ್ರದ್ದು. ರಾಣಾ ಭಾಯಲ್ಲಿ ಕೆಲವು ಮೆಸೇಜಸ್ನ, ಫೋಟೋಸ್, ವಿಡಿಯೋಸ್ಗಳನ್ನ ಇವರು ಲೈಕ್ ಮಾಡೋದು, ಪೋಸ್ಟ್ ಮಾಡೋದು, ಶೇರ್ ಮಾಡೋದು ಮಾಡ್ತಾ ಇರ್ತಾರೆ. ಇದರ ಪ್ರಯುಕ್ತ ಅವರು ಕೆಲವು ವಾಟ್ಸಾಪಲ್ಲಿ ಕೂಡ ಮಾತಾಡಿರ್ತಾರೆ ಎಂದು ಅವ್ರದ್ದು ಫೋನಿಂದ ಗೊತ್ತಾಗುತ್ತದೆ. ಈ ಮೆಸೇಜಸ್ ಎಲ್ಲ ತುಂಬ ಪ್ರಚೋದನಕಾರಿಯಾಗಿರುತ್ತದೆ ಹಾಗೂ ದ್ವೇಷಪೂರಿತವಾಗಿರುತ್ತದೆ. ಆ್ಯಂಡ್ ದ್ವೇಷಪೂರಿತ ಭಾಷಣಗಳನ್ನು ಕೂಡ ಇವರು ಶೇರ್ ಮಾಡೋದು, ಲೈಕ್ ಮಾಡೋದು, ಪೋಸ್ಟ್ ಮಾಡೋದು ಮಾಡುತ್ತಿರುತ್ತಾರೆ. ಇದರ ಪ್ರಯುಕ್ತ ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಸಿಂದ ಅಲರ್ಟ್ ಬಂದಿರುತ್ತದೆ. ತದನಂತರ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ಕ್ವೆಶ್ಚನ್ ಮಾಡಿ ಅವರ ಮೊಬೈಲ್ ಫೋನ್ ಎಲ್ಲ ಸೀಸ್ ಮಾಡಿ ಈ ಪ್ರಕರಣವನ್ನು ದಾಖಲಿಸಿ ಮಾಡಿದ್ದೇವೆ. ಆ್ಯಂಡ್ ಪ್ರಕರಣದ ನಂತರ ಅವರನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುತ್ತಾರೆ. ಇದು ರಾಣಾ ಭಾಯ್ ಅನ್ನೋದು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಇವ್ರದ್ದು ಎಲ್ಲಿ ಅವ್ರದ್ದು ಮೆಸೇಜಸ್ ಇರುತ್ತೆ ಎಲ್ಲ ಬರೀ ಎರಡು ಕಮ್ಯುನಿಟಿ ಅಗೇನ್ಸ್ಟ್ ಮತ್ತು ದ್ವೇಷಪೂರಿತವಾಗಿರುತ್ತದೆ. ಆ್ಯಂಡ್ ಇಂಟರ್ ಕಮ್ಯುನಿಟಿ ರೈವಲ್ರಿ ಎಲ್ಲ ಮಾಡೋದಕ್ಕೆ ಭಾಷಣಗಳು ಮಾಡ್ತಾ ಇರ್ತಾರೆ. ಇದು ಈ ಅಕೌಂಟನ್ನ ಮಿಸ್ಟರ್ ಸಾಹಿಲ್ ಲೈಕ್ ಮಾಡಿಬಿಟ್ಟು ತುಂಬ ಲಾಸ್ಟ್ 15 ಡೇಸಿಂದ ಇವರು ಶೇರ್ ಮಾಡೋದು, ಪೋಸ್ಟ್ ಮಾಡೋದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು. ಇದನ್ನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ಅಲರ್ಟ್ ಟ್ರಿಗರ್ ಆಗಿಬಿಟ್ಟು ತದನಂತರ ನಮಗೆ ಈ ಪ್ರಕರಣ ಮೈಂದ ಬಂದಿರುತ್ತೆ. ಸಾರ್ವಜನಿಕರಿಗೆ ವಿನಂತಿಸಿಕೊಡುತ್ತೇನೆ, ಎಸ್ಪೆಷಲಿ ನೀವು ಇಂಪ್ರೆಷನಬಲ್ ಏಜ್ ಇರ್ತೀರಾ 15 ಇಯರ್ಸ್ to 30 ಇಯರ್ಸ್, ತಾವೆಲ್ಲರೂ ಯಾವುದೇ ಕಾರಣಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾ ಬೇಸ್ಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಇರಬಹುದು, ಯಾವುದೇ ನೀವು ಪ್ರಚೋದನಕಾರಿ, ದ್ವೇಷಪೂರಿತ ಇರುವ ಹಾಗೂ ನಮ್ಮ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಈ ಮೆಸೇಜಸ್ ಮತ್ತು ವಿಡಿಯೋಸ್, ಫೋಟೋಸ್ಗಳನ್ನು ಕಂಟಿನ್ಯೂಸ್ ಆಗಿ ಶೇರ್ ಮಾಡೋದು ಆ್ಯಂಡ್ ಲೈಕ್ ಮಾಡೋದು, ಪೋಸ್ಟ್ ಮಾಡೋದು ಮಾಡ್ತಾ ಇದ್ದರೆ ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲಿ ಕೂಡ ಇದು ಟ್ರಿಗರ್ ಆಗಿರುತ್ತದೆ ಆ್ಯಂಡ್ ಅಲರ್ಟ್ ಬರುತ್ತೆ ಮೆಸೇಜ್. ಆ್ಯಂಡ್ ಇದರಿಂದ ನಿಮಗೆ ಕೂಡ ಫ್ಯೂಚರ್ ನೀವು ಕೂಡ ಒಂದು ಪ್ರೊಫೈಲ್ ಈ ಥರ ಏನು ನೀವು ಮಾಡಿದ್ದೀರಾ ಇದು ಹೈಲೈಟ್ ಆಗುತ್ತೆ. ಸೊ ನನಗೆ ಮತ್ತೊಮ್ಮೆ ಎಲ್ಲರಿಗೂ ಎಚ್ಚರಿಕೆ ಮಾಡ್ತಾ ಇದ್ದೀನಿ ನಿಮ್ಮ ಏನು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇದೆ ಇದರಲ್ಲಿ ಯಾವುದೇ ದ್ವೇಷಪೂರಿತ ಭಾಷಣ, ಪ್ರಚೋದನೆ ಕಾಡುವ ಮೆಸೇಜಸ್ಗಳನ್ನು ಶೇರ್ ಮಾಡೋದು, ಲೈಕ್ ಮಾಡೋದು, ಚಾಟಿಂಗ್ ಮಾಡೋದು, ಪೋಸ್ಟ್ ಮಾಡೋದು ಮಾಡಬೇಕು.